ಮತ್ತೆ ರಕ್ತ ಯಾಕೆ ಕೊಟ್ಟೆ? ನನ್ ರಕ್ತ ಓ ನೆಗೆಟಿವ್ ಆಗಿದ್ದಕ್ಕೆ. ವಾವ್, ಸಕ್ಕತ್ತಾಗಿ ಸುಳ್ಳು ಹೇಳ್ತೀಯ ನೀನು. 15 ದಿವಸದಿಂದ ಯಾರಿಗೋ ರಕ್ತ ಕೊಟ್ಟಿದ್ರು ವಿಜಯ್ಗೆ ಏನಕ್ಕೆ ರಕ್ತ ಕೊಟ್ಟೆ? ಹೌದು, ಡಾಕ್ಟರ್ ಒಪ್ಪಿದ್ರು. ಅರೆ ನೀನ್ಯಾಕೆ ಕಾಡಿ ಬೇಡಿ ಒಪ್ಪಿಸ್ದೆ? ಇದು ಕರ್ತವ್ಯ ಆಗ್ಲಿ ಮಾನವತೆ ಆಗ್ಲಿ ಅಲ್ವಲ್ಲ? ಅದನ್ನ ಮೀರಿದ್ದೇನೋ ಒಂದಾಗಿರುತ್ತೆ ತಾನೆ. ಕಣ್ಮುಂದೆ ಒಂದ್ ಜೀವ ಹೋಗ್ತಿದೆ ಅಂದ್ರೆ ಯಾರು ಅದನ್ನ ಸಹಿಸಲಾಗಿರಿ? ಕೈಯಲ್ಲದ ಪ್ರಯತ್ನನ ಮಾಡೇ ಮಾಡ್ತಾರೆ. ಅದನ್ನೇ ನಾನು ಮಾಡಿದ್ದು. ಏನ್ ಗೀತಾ ನೀನು ರಕ್ತ ಕೊಟ್ಮೇಲೂ ಕೂಡ ವಿಜಿನ ಉಳಿಸ್ಕೊಡು ಅಂತ ದೇವ್ರ ಹತ್ರ ಏನು ಗೋಗರಿತಿದ್ದೆ? ಮತ್ತೆ ವಿಜಿನ ಕಳ್ಕೊತೀನಿ ಅನ್ನೋ ಭಯ ಅಲ್ವಾ ಅದು? ವಿಜಯ್ ಯಾರು ಅಂದ್ಮೇಲೆ ಅವನ್ನ ಕಳ್ಕೊಳ್ಳೋ ಭಯ ನಿನ್ಗೆ ಯಾಕೆ? ಯಾರ್ದೇ ಆದ್ರೂ ಪ್ರಾಣ ಅಲ್ವಾ, ಅದು ಕಳಿಬಾರ್ದಲ್ವಾ? ಹಾಗಿದ್ರೆ ನಂದು ಬರೀ ಪ್ರಾಣ ಮಾತ್ರನಾ? ನಿನ್ಗೋಸ್ಕರ ಬದಲಾಗಿರೋ ಜೀವ ಅಲ್ವಾ? ನಿನಗೋಸ್ಕರ ಒದ್ದಾಡೋ ಮನ್ಸು ನನಗಿಲ್ವಾ? ನೀನಿಲ್ದೆ ನನಗೆ ಬದುಕೇ ಇಲ್ಲ ಅನ್ನೋದು ನಿನಗೆ ಗೊತ್ತಿಲ್ವಾ? ನಿನಗೋಸ್ಕರ ಹುಟ್ಟಿದವ್ ನಾನು ಅಂತ ನಿನ್ಗೆ ಯಾವತ್ತೂ ಅನ್ಸೇ ಇಲ್ವಾಗಿತ್ತಾ? ನೋಡಿದ್ರ ಎಂಥ ಅನಾಹುತ ಕೂದಲೆಳೆಯಷ್ಟು ಅಂತರದಲ್ಲಿ ತಪ್ತು ಅಂತ. ನಾನು ಸರಿಯಾದ ಸಮಯಕ್ಕೆ ಅವ್ರ ಫೋನ್ ರಿಸೀವ್ ಮಾಡದೆ ಎಲ್ಲ ಸರಿ ಹೋಯ್ತು. ಇಲ್ಲ ಅಂದಿದ್ದಿದ್ರೆ ಅಲ್ಲಿ ಯಾರ ಫೋಟೋ ಇದೆಯೋ ಏನೋ ಅಂತ ನಾವು 3 ಜನ ತಲೆ ಕೆಡಿಸ್ಕೊಂಡು ಕೂರ್ಬೇಕಾಗಿತ್ತು. ಜೊತೆಗೆ ರಮೇಶ್ ಕಾಲ್ನ ಇವ್ರ ಫೋನ್ ಡಯಲ್ ಲಿಸ್ಟಿಂದ ಡಿಲೀಟ್ ಮಾಡಿದ್ದೀನಿ. ಇಲ್ಲ ಅಂದಿದ್ದಿದ್ರೆ ಇದೊಂದು ಅನುಮಾನ ನನ್ನ ಗಂಡನ ಕಾಡಿ ನನ್ನನ್ನು ಕಷ್ಟಕ್ಕೆ ದೂಡಿರೋದು ಅಷ್ಟೇ. ಹಲೋ, ಇದರಲ್ಲಿ ನನಗೇನು ಕ್ರೆಡಿಟ್ ಇಲ್ವ? ಎಲ್ಲ ನಿಮ್ದೇನಾ? ನಂದು ಇಷ್ಟು ತಪ್ಪಿದ್ರು ಇಬ್ರು ಹಾಕೊಂಡು ರುಬ್ತೀರಿ ನನ್ನನ್ನು. ತಂಗೆವಾ, ನಿನ್ನ ಈ ನಿಟ್ಟುಸಿರಲ್ಲಿ ನಿನ್ನ ಈ ಅಣ್ಣನ ಪಾಲಿದೆ, ಈ ಸಿತಾರಣ್ಣನ ಪಾಲಿದೆ. ರಾತ್ರೋರಾತ್ರಿ ಏರ್ಪೋರ್ಟ್ಗೆ ಹೋಗಿ ಕಾರೆಲ್ಲ ಹುಡುಕಿಯಲ್ಲಿ ಏನೂ ಇಲ್ಲ ಅಂತ ಖಾತ್ರಿ ಪಡಿಸ್ಕೊಂಡು ಬಂದಿದ್ದು. ಈಗೇನು ನೀನು ಮಾಡಿರೋ ಗನಂದಾರಿ ಕೆಲಸಕ್ಕೆ ಊರು ತುಂಬ ಫ್ಲೆಕ್ಸ್ ಹಾಕಿಸಿ ನಿನಗೆ ಬಹುಮಾನ ಕೊಡಿಸಿ ಸನ್ಮಾನ ಮಾಡಿಸ್ಬೇಕಾಗಿತ್ತಾ? ಲೇ ಅಪ್ಪದ್ದ, ಬೆನ್ ತೋರಿಸಿ ಶಹಬಾಸ್ಗಿರಿ ತಗೊಳ್ಳೋ ಕೆಲಸ, ಕೋಲ್ ಕೊಟ್ಟು ಹೊಡ್ಸ್ಕೊಳ್ಳೋ ಕೆಲಸ ಎರಡೂ ಮಾಡಬಾರ್ದು. ಸ್ವಲ್ಪ ಸುಮ್ಮನಿರಯ್ಯ. ತಂಗಿ, ಇನ್ನೇನು ಕಾರ್ ಬರುತ್ತೆ. ಬಾವಾಜಿ ದಡದಡ ಅಂತ ಹೋಗ್ಬಿಟ್ಟು ಕಾರೆಲ್ಲ ಹುಡ್ಕಾಡಿದ್ರು ಅವ್ರಿಗೊಂದು ಗುಲ್ಗಂಜಿಯೂ ಸಿಕ್ಕೋದಿಲ್ಲ. ನಿನ್ನೆ ನನಗೆ ಏನೂ ಸಿಕ್ಕಿಲ್ಲ ಅಂತ ಶಾಕ್ ಆಗಿತ್ತು. ಇನ್ನು ಭಾವಜಿ ಕೇಳಬೇಕಾ? ಕೊಲೆ ಆಗಿದೆ ಅಂತ ಹೇಳಿದ ರಮೇಶನ್ನೇ ಕೊಲ್ಲುವಷ್ಟು ಕೋಪ ಬಂದಿರುತ್ತೆ ಭಾವಜಿಗೆ. ಈ ರಮೇಶ ಯಾಕೆ ಹೀಗೆ ಮಾಡ್ದ? ಫೋನ್ ಮಾಡಿ ಫೋಟೋ ಇಟ್ಟಿದ್ದೀನಿ ಅಂತ ಹೇಳಿದ್ಮೇಲೂ ಫೋಟೋ ಯಾಕೆ ಇಟ್ಟಿರಲಿಲ್ಲ? ಗೊತ್ತಿಲ್ಲ ಅಣ್ಣ. ಆದರೆ ಅವನು ಮಾಡಿರೋ ಈ ಎಡವಟ್ಟಿನ ವಿಷಯನ ನಾನು ಅಸ್ತ್ರ ಮಾಡಿಕೊಂಡು ಇವ್ರ ತಲೆಯಲ್ಲಿರೋ ಸುಧಾರಾಣಿ ಸಾವಿನ ವಿಷಯನ ಹೊಡೆದೋಡಿಸ್ತೀನಿ. ಮೊದಲು ಕಾರ್ ಬರಲಿ. ಅದರಲ್ಲಿ ಹುಡುಕಿ ಹುಡುಕಿ ನಿಮ್ಮ ಭಾವಾಜಿಗೆ ಏನೂ ಸಿಗದೆ ರಮೇಶನ್ ಮೇಲೆ ಕೋಪ ಬರಲಿ. ಆಮೇಲೆ ಪೂರ್ಣ ಚಿತ್ರಣನ ನಾನು ಬದಲಾಯಿಸ್ತೀನಿ. ನನ್ನ ಮೇಲೆ ಪ್ರೀತಿ ಇಲ್ಲ ಅನ್ನೋದಾಗಿದ್ದಿದ್ರೆ ನನ್ನ ಕೈಗೆ ಗಾಯ ಆದಾಗ ನೀನ್ ಕಣ್ ತುಂಬ್ಕೊಂಡಿದ್ಯಾಕೆ? ಯಾರೋ ರೌಡಿಗಳು ಹೊಡೆದಾಗ ನೀನು ಒದ್ದಾಡಿದ್ಯಾಕೆ? ನನ್ನ ಹೊಟ್ಟೆಗೆ ಏನು ಇಲ್ಲದೆ ರಸ್ತೆಯಲ್ಲಿ ಬಿದ್ದಿದ್ದಾಗ ನನ್ನನ್ನು ಬೆನ್ನು ಕಟ್ಕೊಂಡು ಮನೆ ಕರ್ಕೊಂಡೋಗಿ ಊಟ ತಿನ್ಸಿದ್ಯಾಕೆ?
ಇದನ್ನೆಲ್ಲ ಮಾಡಕ್ಕೆ ನೀನೇ ಆಗ್ಬೇಕಾಗಿರ್ಲಿಲ್ಲ ಗೀತಾ. ಸಮಾಧಾನ ಮಾಡ್ಕೋ ವಿಜಿ. ಸುಮ್ಮನೆ ಇರೋದಕ್ಕೆ ಏನ್ ತಗೊಂತೀಯ? ಸಾರಿ ಕಣ. ಕರ್ತವ್ಯ ಜವಾಬ್ದಾರಿ ನಿಭಾಯಿಸೋಕೆ ಮಾನವೀಯತೆ ತೋರ್ಸೋಕೆ ನಮ್ಮ ಹತ್ರನು ಬೇಕಾದಷ್ಟು ಜನ ಇದ್ದಾರೆ. ಆದ್ರೆ ನೀನ್ ಯಾಕೆ ಮಾಡ್ದೆ ಗೀತಾ? ಸುಮ್ನೆ ಯಾಕೆ ನಿಂತಿದ್ಯಾ? ಉತ್ತರ ಕೊಡೋ ಗೀತಾ. ಇಷ್ಟು ದಿನದಲ್ಲಿ ಒಂದೇ ಒಂದ್ ದಿನಾನು ಒಂದೇ ಒಂದ್ ಸಲನು ನಾನು ನಿನ್ ಕಾಡಿಲ್ವಾ? ನನ್ ಬಗ್ಗೆ ನಿನ್ಗೆ ಭಾವನೆ ಮೂಡೇ ಇಲ್ವಾ? ನೀನು ಒಬ್ಳೇ ಇದ್ದಾಗ ನಾನು ಬಂದಾಗ ಅನ್ಸಿಲ್ವಾ? ನನ್ನ ಹತ್ರ ಕಟ್ಟುವಾಗ ಮಾತಾಡಿ ಮುಖ ತಿರ್ಸ್ಕೊಂಡು ಹೋಗುವಾಗ ನೀನ್ ನಕ್ಕೆ ಇಲ್ವಾ? ಎಲ್ಲಿಂದ ನನ್ನ ಕದ್ದು ನೋಡಿ ಖುಷಿ ಪಟ್ಟೆ ಇಲ್ವಾ ಗೀತಾ? ನನಗೋಸ್ಕರ ನಿನ್ ಮನ್ಸಲ್ಲಿ ಕನ್ಸನ್ ಕಟ್ಟಿ ಅದು ನಿಜ ಆಗ್ಬೇಕು ಅಂತ ಬೇಡ್ಕೊಂಡೇ ಇಲ್ವಾ? ನಿನ್ ಜೀವನದಿಂದ ಹೊರಟೋಗೋಣ ಅನ್ನೋ ಯೋಚನೆ ನಾನಿದ್ರೆ ನನ್ನ ಯೋಚನೆಗಳನ್ನೆಲ್ಲ ತಲೆ ಕೆಳಗಡೆ ಮಾಡ್ಬಿಟ್ಟಿಯಲ್ಲ ವಿಜಿ. ಈ ತಾಳಿನ ನನ್ ಕುತ್ತಿಗೆ ಕಟ್ಟೋ ನಿರ್ಧಾರ ಮಾಡಿ ನೀನ್ ತುಂಬಾ ದೊಡ್ಡವನಾಗ್ಬಿಟ್ಟೆ ವಿಜಿ. ಮಾತಾಡು ಗೀತಾ, ಯಾಕೆ ಸುಮ್ಮನೆ ಇದೆಯಾ? ನಿನಗೆ ನಾನು ಒಂದು ಕ್ಷಣನೂ ಇಷ್ಟ ಆಗಿಲ್ವಾ? ಆಗಿದ್ಯಾ? ಮತ್ತೆ ಯಾಕೆ ಈ ತಾಳಿ ನನಗೆ ವಾಪಸ್ ಕೊಟ್ಟಿದ್ದು? ಯಾಕೆ? ಯಾಕಂದ್ರೆ ಈ ತಾಳಿನ ನನಗ್ ನಾನೇ ಕಟ್ಕೊಳಕ್ ಆಗಲ್ವಲ್ಲ ವಿಜಿ. ನೋಡ ಹಂಗೆ ಬಾಜಿ 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 ನೋಡ ಇದನ್ನೇನಕ್ಕೆ ನನ್ನ ಬೆಳಗ್ಗೆ ಹಾಕಿದ್ದು ನಾನು ಕಿರಿಚ್ತೀನಿ ಅಂತ ಕಿರಿಚಲ್ಲ ಹೊಡಿ 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 ಒಂದು ನಿಮಿಷ ಇನ್ನೊಂದು ನಿಮಿಷ ನೀನು ನೋಡಿಲ್ಲ ಇದು 270ನೇ ಸಲ ಈ ವರ್ಷದಲ್ಲಿ ನಿಮ್ಗೊಂಚೂರು ಕರುಣೆ ಅನ್ನೋದು ಏನಿಲ್ಲ ಅಲ್ಲ ಜಿಗಣೆ ತರ ಹುಡುಕಿದ್ರಿ ನನ್ನ ಗಂಡನ ಕಾರನ್ನ ಗೊತ್ತಾ ಮುಚ್ಚು ಬಾಯಿ ಮುಚ್ಚಲ್ಲ ನೀನು ಕರೆಕ್ಟಾಗಿ ಹುಡುಕಿದಿದ್ರೆ ಆ ಕವರ್ ಸಿಗ್ಬೇಕಿತ್ತು ತಾನೆ ನೀನು ಮಾಡೋದೆಲ್ಲ ಇಂಥ ಕೆಲ್ಸಾನೆ ಇಡೀ ರಾತ್ರಿ ಕಾರಲ್ಲಿ ಹುಡುಕಿದ್ರು ಸೀಟ್ ಕೆಳಗಿರೋ ಕವರ್ ಸಿಗ್ಲಿಲ್ಲ ಅಂದ್ರೆ ಏನರ್ಥ ನಿನ್ನ ಕೈಲಿ ಏನೂ ಮಾಡಕ್ಕಾಗಲ್ಲ ಅಂತ ಅರ್ಥ ಯಾಕೋ ಸಿತಾರ ಹೀಗೆ ಮಾಡಿದೆ ನೀನು
ರಾತ್ರಿ ಕಾರಲ್ಲೆಲ್ಲ ಹುಡುಕಾಡ್ದ್ಯೋ ಅಥವಾ ಕಾರಲ್ಲೇ ಮಲಗಿ ನಿದ್ರೆ ಮಾಡಿ ಕನ್ಸ್ಕೊಂಡ್ಯೋ ಹಾ? ಓ ಪುಣ್ಯಾತ್ಮ, ಹುಡುಕಿದ್ದೀನಿ ನಾನು. ತಂಗ್ಯವ, ನನಗನ್ಸುತ್ತೆ ಮೋಸ್ಟ್ಲಿ ಇವನು ನಾನು ಹುಡುಕಿ ಬಂದ ಮೇಲೆ ತಂದು ಕಾರಲ್ಲಿ ಕವರ್ ಇಟ್ಟ. ನೀನು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಒಪ್ಕೋ. ಬೇರೆಯವ್ರ ಮೇಲೆ ಯಾಕೆ ಗೂಬೆ ಕೂರಿಸ್ತೀಯ? ತಂಗಿ, ನನ್ಗೆ ಯಾಕೋ ಟೆನ್ಷನ್ ಆಗ್ತಿದೆ. ಕಾಲಜ್ಞಾನ ನೋಡ್ಬಿಡ್ತೀನಿ. ಕಾಲ ಲಾಡಿನಲ್ಲಿ ರಾಹು ಕಾಲ ಬೇರೆ ಹತ್ರ ಆಗ್ತಾ ಇದೆ. ಈ ಎಡವಟ್ ನನ್ನ ಮಗ ಬೇರೆ ಇಂಥದ್ದೆಲ್ಲ ಮಾಡ್ಕೊಂಡು ಬಂದಿದ್ದಾನೆ. ನಿನ್ನ ಗ್ರಹಗತಿ ಬೇರೆ ಅಡ್ಡ ದಿಡ್ಡಿ ಸುತ್ತಾಡ್ತಾ ಇದೆ. ಏನೋ ಅವಘಡದ ಸೂಚನೆ ಸಿಗ್ತಾ ಇದೆ ತಂಗಿ. ಅಣ್ಣ ಪ್ಲೀಸ್, ನೀನು ಈ ಗ್ರಹಗತಿ ಅಂತೆಲ್ಲ ನನಗೆ ಟೆನ್ಷನ್ ಕೊಡಬೇಡ. ಮೊದಲೇ ಅದರಲ್ಲಿ ಯಾರ ಫೋಟೋ ಇದೆಯೋ ಏನೋ ಅಂತ ಯೋಚಿಸಿ ನನ್ನ ತಲೆ ಎಲ್ಲ ಬ್ಲಾಸ್ಟ್ ಆಗಿ ಹೋಗಿದೆ. ನನಗೂ ಏನು ಮಾಡೋದಕ್ಕೂ ತೋಚ್ತಾ ಇಲ್ಲ ತಂಗಿ. ಇವತ್ತು ನಾವು 100% ಸಿಕ್ಕಾಕೊಂಡ್ಬಿಡ್ತೀವಿ ನಾವು. ಏ